ಓಕೆ, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿಕೆ ಸ್ಟುಡಿಯೋ. ನಾನೀಗ ಮೈಸೂರಿನ ರೈಲ್ವೆ ಮ್ಯೂಸಿಯಮಲ್ಲಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಟ್ರೈನ್ಗಳೆಲ್ಲ ಇದ್ದಾವೆ ಇಲ್ಲಿ. ಬನ್ನಿ ಹೋಗೋಣ. ನೋಡಿ, ಇನ್ಸ್ಪೆಕ್ಷನ್ ಕಾರ್ ಇದೆ. ಸೊ ಇದೇ ಒಂದಿದೆ, ಹೋಗೋಣ ಅಲ್ಲೆಲ್ಲನೂ. ಬನ್ನಿ ಈಗ ಎಕ್ಸ್ಪ್ಲೋರ್ ಮಾಡೋಣ. ಇದ್ರೆ ನೋಡಿ, ಸೆಂಟ್ರಲ್ ಪಾರ್ಕ್ ಹೆಸರಿಟ್ಟಾರೆ. ಸೊ ಇಲ್ಲಿ ನೋಡಿ, ಮಿನಿ ಟಾಯ್ ಟ್ರೈನ್. ಸೊ ಈ ಥರ ಒಂದು ಟಾಯ್ ಟ್ರೈನು ನಮ್ಮ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲೂ ಇದೆ. ಸೊ ಸದ್ಯಕ್ಕೆ ರನ್ನಿಂಗಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೋಗಿ ತುಂಬ ಕಾಲ ಆಯಿತು. ಸೊ ಇಲ್ಲಿ ಮಾತ್ರ ಇದೆ, ಸಖತ್ತಾಗಿದೆ ನೋಡಿ. ಇಂಜಿನ್ ಇದೆ ನೋಡಿ. ಸೊ ಅಲ್ಲೇ ಇಂಜಿನು. ಸೊ ಇದರ ಒಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡೋ ಬನ್ನಿ. ನೋಡಿ, ಇದು ಡೀಸೆಲ್ ಲೋಕೋಮೋಟಿವ್. ಸೊ ಅಮೇರಿಕನ್ ಲೋಕೋಮೋಟಿವ್ ಕಂಪ್ನಿ 1968 ಬಿಲ್ಟು. ಮೀಟರ್ ಗೌಜ್ ಇದು, ಬ್ರಾಡ್ ಗೌಜ್ ಅಲ್ಲ. ಸೊ ಇನ್ಫಾರ್ಮೇಷನ್ನ ಪಾಸ್ ಮಾಡಿ ಓದ್ಕೊಡಿ. ನಮ್ಮ ತಲೆಗೆ ನೋಡಿ, ಅಲ್ಲಿ ಇಲ್ಲೊಬ್ಬ, ಹಾಗೆ ಇಲ್ಲೊಬ್ಬ. ಇಲ್ಲಿ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಎಲ್ಲ ಇದೆ ನೋಡಿ. ನಮ್ಮನ್ನು ನೋಡಿ, ಮೇಲೆ ಎದ್ಬಿಟ್ಟು ಕ್ಲೈಂಬಿಂಗ್ ಮಾಡ್ತಾವನೆ. ಕ್ಲೈಂಬಿಂಗ್ ಅಲ್ಲಿ ನೋಡಿ, ಮಗಳು ಮೇಲೆ ಎದ್ಬಿಟ್ಟು ಹೆಲ್ಪ್ ಮೀ ಅಂತಾರೆ. ಹೆಸರೇ ರೈಲ್ವೆ ಸ್ಟೇಷನ್ ಇದೆ కదా ನೋಡಿ. ಆ ಕಡೆ ಮೈಸೂರು ರೈಲ್ವೆ ಸ್ಟೇಷನು. ಬೆಂಗಳೂರು ಕಾಲಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೊಂದು ಇಂಜಿನ್ ಇದೆ. ಸೊ ಇದು ಯಾವ ಇಂಜಿನ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಸೊ ಇವಾಗ ನೋಡಿ, ಇದು ಸ್ಟೀಮ್ ಲೋಕೋಮೋಟಿವ್. ಇದು ಟೆಲ್ಕೋ ಟಾಟಾ ಇಂಜಿನಿಯರಿಂಗ್ ಮಾಡಿರೋವಂಥದ್ದು. 1963 ಮೀಟರ್ ಗೌಜು. ಸೊ 1963 ಮಾಡಿ 1993ವರೆಗೂ, ಹತ್ತತ್ರ 30 ವರ್ಷ ಈ ಒಂದು ಇಂಜಿನ್ ರನ್ನಿಂಗಲ್ಲಿತ್ತು. ಸೊ ಹಾಗೆ ಇದರ ಒಂದು ಟಾಪ್ ಸ್ಪೀಡ್ ಬಂದು 75 km/h ಇತ್ತು. 700 HP ಲೋಕೋಮೋಟಿವ್ ಇದು. ಸೊ ಈ ಥರ ಇದೆ. ನೋಡೋಣ ಬನ್ನಿ, ಒಳಗಡೆ ಏನಾದರೂ ಹತ್ಬೋದಾ ಅಂತ. ಸೊ ಇಲ್ಲೊಂದು ಇನ್ಫಾರ್ಮೇಷನ್ ಏನೋ ಬರೆದಿದ್ದಾರೆ ನೋಡಿ. ಇದು ವಾಟರ್ ಕಾಲಮ್ ಅಂತೆ. ಸೊ ಟ್ಯಾಂಕ್ ಒಳಗಡೆಗೆ ನೀರನ್ನು ಈ ರೀತಿ ತುಂಬಿಸ್ತಾ ಇದ್ದಂಥದ್ದು ಇದು ವಾಟರ್ ಕಾಲಮ್. ನೋಡಿ, ಇಂಜಿನ್ ಒಳಗಡೆ ಆ ಥರ ಇದೆ. ನೋಡೋಣ ಬನ್ನಿ.
ಈ ಥರ ಇದೆ. ಇದು ಸ್ಟೀಮ್ ಇಂಜಿನ್ ಆಪ್ರೇಷನ್ ಮಾಡ್ತಾ ಇದ್ದಿದ್ದು ನೋಡಿ. ಇಲ್ಲೇ ಕಲ್ಲಿದ್ದೆಲ್ಲ ಒಳಗಡೆ ಆಗ್ತಾ ಇದ್ದಿದ್ದು. ಸೊ ಇಲ್ಲೆಲ್ಲ ಇದ್ದಿಡ್ತಾ ಇತ್ತು. ಸೊ ಈ ಕೋಲನ್ನು ತೊಗೊಂಡೋಗಿ ಸೊ ಇಲ್ಲಿ ಒಳಗಡೆ ಆಗ್ತಾಯಿದ್ರು. ಸೊ ಹಿಂದಿನ ಕಾಲದಲ್ಲಿದ್ದಂಥ ಬಸ್ಸುಗಳನ್ನು ಮಾಡಿಫಿಕೇಷನ್ ಮಾಡಿ ರೈಲ್ವೆ ಅಲೆಯ ಮೇಲೆ ಇಟ್ಟಿದ್ದಾರೆ. ಟ್ರ್ಯಾಕ್ಗಳನ್ನು ಕೂರಿಸೋವಂಥದ್ದು ಮತ್ತು ರಿಪೇರ್ ಮಾಡುವಂಥ ವೆಹಿಕಲ್ ಇದು. ಸೊ ಹಾಗೆ ಇಲ್ಲಿ ಹಲವಾರು ಲೋಕೋಮೋಟಿವ್ಸ್ ಇದೆ ನೋಡ್ತಾಯಿದ್ರೆ ನೋಡಿ. ಈ ಕಡೆ ಒಂದು ಕೆಫೆಟೇರಿಯಾ ಮಾಡಿದ್ದಾರೆ ರೈಲ್ವೆ ಕೋಚಲ್ಲಿ. ಮತ್ತು ಈ ಕಡೆ ಒಂದು ಸ್ಟೀಮ್ ಇಂಜಿನ್ ಲೋಕೋಮೋಟಿವ್ ಇದೆ. ಇಲ್ಲೊಂದು ಸೊ ಅಲ್ಲೊಂದಿದೆ ಸ್ಟೀಮ್ ಇಂಜಿನ್ ಲೋಕೋಮೋಟಿವ್ ನೋಡ್ಬೋದು. ಎರಡು ಇದಾವೆ ಅಲ್ಲಿ. ಸೊ ಆಲ್ಮೋಸ್ಟ್ ಇಷ್ಟೇ ಇಲ್ಲಿ ಪಾರ್ಕಲ್ಲಿ ಪ್ಲೇ ಏರಿಯಾದಲ್ಲೆಲ್ಲ. ಸ್ನೇಹಿತರೆ ಇಲ್ಲಿ ಸೊ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಟ್ರೈನ್. ಸೊ ಆಲ್ಮೋಸ್ಟ್ ಫುಡ್ಡಲ್ಲಿ ಎಲ್ಲ ಮಾಡಿದ್ದು. ಸೊ ಈ ಫಸ್ಟ್ ಕ್ಲಾಸ್ ಟ್ರೈನ್ ಅಂತ ಏನಂತೀವಿ, ಸೊ ಆ ಥರ ಇರುವಂಥ ಒಂದು ಕೋಚುಗಳಿವು. ನೋಡಿ ಇದು ಸರ್ವೆಂಟ್ಗಳ ರೂಮ್ ಆಗಿತ್ತು. ಡೆಕ್ಕುಗಳು ಸೊ ನೋಡಿ ಇದು ಮಹಾರಾಣಿ ಸಲೂನ್ ಅಂತೆ. ವೆಸ್ಟ್ ಆ್ಯಂಡ್ ನೆಲ್ಸನ್ ಇಂಗ್ಲೆಂಡ್ 1899 ಮಾಡಿರೋಂಥ ಇದು ಮೀಟರ್ ಗೌಜ್. ಇದು ಇಯರ್ ಆಫ್ ಬಿಲ್ಟ್ 1914 ಹೌರಾದಲ್ಲಿ ಇದು ಮಾಡಿದ್ದು ಮಹಾರಾಣಿ ಸಲೂನ್. ಸ್ಕೇಲ್ ಮಾಡಲ್ ಇಟ್ಟಿದ್ದಾರೆ ಟ್ರೈನ್ಸ್ದು. ಇದೆಲ್ಲ ಸ್ಕೇಲ್ ಮಾಡಲು ವೇಯಿಂಗ್ ಮಿಷನ್ಸು. ಓಕೆ, ಇದು ನಮ್ಮ ಪ್ರಕಾರ ಇದು ಅವರ ಬ್ರಿಡ್ಜ್ನ ಒಂದು ಸ್ಕೇಲ್ ಮಾಡಲ್ ಆಗಿರುತ್ತೆ ಅನ್ಕೋತೀನಿ. ನೋಡಿ ವ್ಯಾಗನ್ ಈ ಥರ ಇದೆ. ಓಕೆ ಬನ್ನಿ ಇನ್ನೇನಂತ ನೋಡೋಣ. ನ್ಯಾರೋ ಗಾಜ್ನ ಒಂದು ಕೋಚ್ ಆಗಿದೆ ಇದು. ಮತ್ತು ಇದು ಒಂದು 3rd ಕ್ಲಾಸ್ ಕೋಚ್ ಆಗಿರುತ್ತೆ. ಸೊ 1927 ಬಿಲ್ಟ್ ಹಾಕಿರುವಂಥದ್ದು. 30 ಜನ ಸೀಟಿಂಗ್ ಕೆಪಾಸಿಟಿ ಇರುವಂಥ ಒಂದು ಸ್ಟೀಮ್ ಫೈರ್ ಪಂಪ್ ಅಂತೆ. ಸ್ಟೀಮ್ ಫೈರ್ ಪಂಪ್ ನೋಡಿದ್ರೆ ಸ್ನೇಹಿತರೆ ಈ ವ್ಲಾಗಲ್ಲಿ ಇಷ್ಟೇ. ಸೊ ರೈಲ್ವೆ ಮ್ಯೂಸಿಯಂನ ಒಂದು ಪೂರ್ತಿ ನೋಡಿಸಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ಇನ್ ಕೇಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.